ಶಿಡ್ಲಘಟ್ಟ ನಗರದ ಅಶೋಕ ರಸ್ತೆಯಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬ್ರಹ್ಮರಥೋತ್ಸವವನ್ನು ಮತ್ತು ಶ್ರೀ ಸಾಯಿಬಾಬಾ ದೇವಾಲಯದ 4ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಟ್ಟರು. ಶಾಸಕ BN ರವಿಕುಮಾರ್ ಮತ್ತು ತಹಸೀಲ್ದಾರ್ BN ಸ್ವಾಮಿ ರಥೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕಾಂಗ್ರೆಸ್ ಮುಖಂಡ ರಾಜುಗೌಡರು ದೇವರ ದರ್ಶನ ಪಡೆದು ಭಗವಂತ ಉತ್ತಮ ಮಳೆ ಬೆಳೆ ಕೊಟ್ಟು ನಾಡಿನ ಜನತೆಗೆ ಸುಭಿಕ್ಷೆಯಿಂದಿರಲು ಕೋರಿದರು. ಸಂದರ್ಭದಲ್ಲಿ ಆನಂದಗೌಡರು, ಮಾಜಿ ಶಾಸಕ ರಾಜಣ್ಣ, ಅನೇಕ ಗಣ್ಯಾತಿ ಗಣ್ಯರು ಹಾಜರಿದ್ದರು. सहनानाम्याः पत्रिकायाः पालयोत्थाय श्रीकृष्णाय ओम अहोच्छ आनंदमंगल कर्पूर नीराजनं दर्शयामि इंदिरा
ಎಲ್ರಿಗೂ ನಮಸ್ಕಾರ. ಇವತ್ತು ವೇಣುಗೋಪಾಲ ಸ್ವಾಮಿ ಬ್ರಹ್ಮರಥೋತ್ಸವ ಭಾಳ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ಇವತ್ತು ವರ್ಷ ಪ್ರತೀತಿಯಂತೆ ಸುಮಾರು 500 ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಇರುವಂಥ ವೇಣುಗೋಪಾಲ ಸ್ವಾಮಿ ಬ್ರಹ್ಮರಥೋತ್ಸವನ ಇವತ್ತು ಆಚರಣೆ ಮಾಡಿದ್ದೀವಿ. ಸಮಸ್ತ ನಾಡಿನ ಜನತೆಗೆ ಆ ವೇಣುಗೋಪಾಲ ಸ್ವಾಮಿ ಎಲ್ಲ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಇಷ್ಟಾರ್ಥಗಳನ್ನು ಫಲಿಸುವಂಥ ಮಾಡಲಿ ಅಂತ ಹೇಳ್ಬಿಟ್ಟು ಆ ಭಗವಂತನ ಕೇಳ್ಕೊಂಡಿದ್ದೀನಿ. ಬ್ರಹ್ಮರಥೋತ್ಸವ ಭಾಳ ವಿಜೃಂಭಣೆಯಿಂದ ನಡೀತಿರೋದು ತುಂಬ ಸಂತೋಷ ಆಗ್ತಿದೆ. ಎಲ್ಲ ನಮ್ಮ ಸಿದ್ಧಘಟ್ಟ ವಿಧಾನಸಭಾ ಕ್ಷೇತ್ರದಂಥ ಹೆಚ್ಚಿನ ರೈತರುಗಳು ವ್ಯವಸಾಯವನ್ನೇ ಅವಲಂಬಿಸ್ಕೊಂಡಿರುವಂಥವ್ರಿಗೆ ಆ ಭಗವಂತ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಆಗಿ ಎಲ್ಲರೂ ಆರ್ಥಿಕವಾಗಿ ಸದೃಢವಾಗಿರಲಿ ಅಂತ ಕೇಳ್ಕೊಳ್ತಾ